ಸಮಾಜದಲ್ಲಿ ಶಾಶ್ವತ ಸಕಾರಾತ್ಮಕ ಪರಿಣಾಮ ಉಂಟು ಮಾಡುವ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ರೋಟರಿಯ ಧ್ಯೇಯವನ್ನು ಸಾಕಾರಗೊಳಿಸಬೇಕು ಎಂದು ಮಾಜಿ ಜಿಲ್ಲಾ ಗವರ್ನರ್ ಹಾಗೂ ಪದಗ್ರಹಣಾಧಿಕಾರಿ PDG ರೋಟರೇಟ್ ಡಾಕ್ಟರ್ ಜೋಸೆಫ್ ಫರ್ನಾಂಡಿಸ್ ಕರೆ ನೀಡಿದರು. ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ನಡೆದ ರೋಟರಿ ಕ್ಲಬ್ ಕುಮಟಾದ ಸುವರ್ಣ ಮಹೋತ್ಸವ ವರ್ಷದ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅವರು ಮಾತನಾಡಿದರು. ರೋಟರಿ ಸೇವೆಯ ಮೂಲಕ ಮಾನವೀಯತೆಯನ್ನು ಬೆಳೆಸುವ ಜಾಗತಿಕ ಚಳುವಳಿಯಾಗಿದ್ದು, ಸದಸ್ಯತ್ವ ವೃದ್ಧಿ, ಗುಣಮಟ್ಟದ ಸೇವಾ ಯೋಜನೆಗಳು, ತಂಡದ ಒಗ್ಗಟ್ಟು ಹಾಗೂ ಸಾರ್ವಜನಿಕ ವಿಶ್ವಾಸ ಎಂಬ 4 ಸ್ತಂಭಗಳ ಮೇಲೆ ಯಶಸ್ವಿ ರೋಟರಿ ವರ್ಷ ನಿರ್ಮಾಣವಾಗುತ್ತದೆ. ಪ್ರತಿಯೊಬ್ಬ ಸದಸ್ಯರು ತಮ್ಮ ಸಾಮರ್ಥ್ಯವನ್ನು ಸಮಾಜದ ಒಳಿತಿಗಾಗಿ ಬಳಸಿದಾಗ ಮಾತ್ರ ರೋಟರಿಯ ಧ್ಯೇಯ ಸಾರ್ಥಕವಾಗುತ್ತದೆ ಎಂದರು. ರೋಟರಿ ಕ್ಲಬ್ ಕುಮಟಾದ ನೂತನ ಅಧ್ಯಕ್ಷರಾಗಿ CA ವಿನಾಯಕ್ ಎಸ್ ಹೆಗಡೆ ಅಧಿಕಾರ ಸ್ವೀಕರಿಸಿದರು. ಪದಗ್ರಹಣಾಧಿಕಾರಿ ಡಾಕ್ಟರ್ ಜೋಸೆಫ್ ಫರ್ನಾಂಡಿಸ್ ಅವರು ಅಧ್ಯಕ್ಷೀಯ ಪಿನ್ ತೋಡಿಸಿ ಕ್ಯಾಮರ್ ಹಾಗೂ ಅಧಿಕಾರದ ಸಂಕೇತಗಳನ್ನು ಹಸ್ತಾಂತರಿಸಿದರು. ಕಾರ್ಯದರ್ಶಿಯಾಗಿ ಗುರುರಾಜ್ ಶೆಟ್ಟಿ ಹಾಗೂ ಖಜಾಂಚಿಯಾಗಿ ಅಡ್ವೊಕೇಟ್ ಗಣೇಶ್ ನಾಯ್ಕ್ ಅಧಿಕಾರ ಸ್ವೀಕರಿಸಿದರು. ಬಳಿಕ ನೂತನ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ತಂಡ ಪದಗ್ರಹಣ ಮಾಡಿತು. ನೂತನ ಅಧ್ಯಕ್ಷ ವಿನಾಯಕ್ ಹೆಗಡೆ ಮಾತನಾಡಿ, ಸುವರ್ಣ ಮಹೋತ್ಸವ ವರ್ಷದಲ್ಲಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸಮಾಜಮುಖಿ ಹಾಗೂ ಶಾಶ್ವತ ಪರಿಣಾಮ ಬೀರುವ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ ಉನ್ನತೀಕರಿಸುವುದು, ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಸ್ಥಾಪಿಸುವುದು, ಪಿಂಕ್ ಆಟೋ ಯೋಜನೆ, ಮೀನುಗಾರರ ಬದುಕಿಗೆ ನೆರವಾಗುವ ಫಿಶ್ ಕೇಜ್ ಯೋಜನೆ ಹೀಗೆ ಆರೋಗ್ಯ, ಶಿಕ್ಷಣ, ಪರಿಸರ ಹಾಗೂ ಯುವಜನರ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಸೇವಾ ಯೋಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ಬ್ಯಾಂಕ್ ಉಡುಪಿ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕ ರಮೇಶ್ ವೈದ್ಯ ಅವರು ರೋಟರಿ ವರ್ಷದ ಧ್ಯೇಯವಾಕ್ಯವನ್ನು ಅನಾವರಣಗೊಳಿಸಿ ಮಾತನಾಡಿ, ಸಮಾಜದ ಸೇವೆಯಲ್ಲಿ ರೋಟರಿಯ ಪಾತ್ರ ಮಾದರಿಯಾಗಿದೆ. ಕುಮಟಾ ರೋಟರಿ ಕ್ಲಬ್ ಸೇವಾ ಕಾರ್ಯಕ್ರಮಗಳಿಗೆ ಕರ್ನಾಟಕ ಬ್ಯಾಂಕ್ ಸದಾ ಬೆಂಬಲ ನೀಡಲಿದ್ದು, ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಕ್ಲಬ್ಗೆ ಪಿಂಕ್ ಆಟೋ ಒದಗಿಸಲಾಗುವುದು ಎಂದು ಘೋಷಿಸಿದರು. ರೋಟರಿ ಜಿಲ್ಲಾ 3170 ಸಹಾಯಕ ಗವರ್ನರ್ ರೋಟರಿಯನ್ ಡಾಕ್ಟರ್ ಸುಮನ್ ಹೆಗಡೆ, ರೋಟರಿ ಜಿಲ್ಲಾ 3170 ಜೋನಲ್ ಕೋಆರ್ಡಿನೇಟರ್ ಜಿತೇಂದ್ರ ವಿ ಮಾತನಾಡಿದರು. ಸಮಾರಂಭದಲ್ಲಿ DGN ರೋ ಅಶೋಕ್ ನಾಯ್ಕ್ ಅವರು ದಿವಂಗತ ರೋ ವಿಷ್ಣು ಕಾಮತ್ ಅವರ ಸ್ಮರಣಾರ್ಥ ಸ್ಥಾಪಿಸಿರುವ ಅತ್ಯುತ್ತಮ ರೋಟರಿಯನ್ ಪ್ರಶಸ್ತಿಯನ್ನು ರೋ ಮಂಜುನಾಥ್ ಅಂಬಿಗ ಅವರಿಗೆ ಪ್ರದಾನಿಸಲಾಯಿತು. ಗಣೇಶ್ ಜೋಶಿ, ಪ್ರಶಾಂತ್ ಮೂಡಲಮನೆ, ಡಾಕ್ಟರ್ ಪ್ರಸನ್ನ ನಾಯಕ್, ವೆಂಕಟೇಶ್ ರೇವಣ್ಕರ್, ಶಿವಾನಂದ ಬುಳ್ಳ ಹಾಗೂ ಸಮಸನ್ ಡಿ ಜಲ್ಕಿ ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡರು. ರಾಮದಾಸ್ ಗುನ್ಗಿ, ಡಾಕ್ಟರ್ ಸಂಜಯ್ ಪಟಗಾರ್, ಶ್ರೀನಿವಾಸ್ ನಾಯ್ಕ್, ದೀಪಾ ಕಿರಣ್ ನಾಯಕ್ ಹಾಗೂ ಕವಿತಾ ಶೇಟ್ ಮರು ಸೇರ್ಪಡೆಗೊಂಡರು. ರೋಟರಿ ಅನ್ಸ್ ತಂಡದ ಅಧ್ಯಕ್ಷೆಯಾಗಿ ಆನ್ ಸಂಧ್ಯಾ ಹೆಗಡೆ, ಕಾರ್ಯದರ್ಶಿಯಾಗಿ ಆನ್ ಲಕ್ಷ್ಮಿ ಶೆಟ್ಟಿ ಹಾಗೂ ಖಜಾಂಚಿಯಾಗಿ ಆನ್ ಉಷಾ ಗಣೇಶ್ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದ ಅಂಗವಾಗಿ 30 ಮಂದಿ ಪೌರ ಕಾರ್ಮಿಕರಿಗೆ ಮಳೆ ಕೋಟುಗಳನ್ನು ವಿತರಿಸಲಾಯಿತು. ಸಮಾರಂಭದ ಆರಂಭದಲ್ಲಿ ರೋಟರಿ ವರ್ಷದ ಹೋರ್ಡಿಂಗ್ ಅನ್ನು ಗಣ್ಯರು ಅನಾವರಣಗೊಳಿಸಿದರು. ಆನ್ ಸಂಧ್ಯಾ ಹೆಗಡೆ ಪ್ರಾರ್ಥಿಸಿದರು. ವಿಶ್ವ ಶಾಂತಿ ಹಾಗೂ ಪರಸ್ಪರ ಸೌಹಾರ್ದಕ್ಕಾಗಿ 1 ನಿಮಿಷ ಮೌನಾಚರಣೆ ನಡೆಸಲಾಯಿತು. ರೋಟರಿಯ 4 ಮಾರ್ಗಗಳ ಪರೀಕ್ಷೆ ವಾಹನವನ್ನು ಅನೆಟ್ ವ್ಯಾಸ್ ಕಾಮತ್ ನೆರವೇರಿಸಿದರು. ನಿರ್ಗಮಿತ ಅಧ್ಯಕ್ಷ ರೋ ಕಿರಣ್ ನಾಯ್ಕ್ ಸ್ವಾಗತಿಸಿದರು. ನಿರ್ಗಮಿತ ಕಾರ್ಯದರ್ಶಿ ರೋ ನಿಖಿಲ್ ಕ್ಷೇತ್ರಪಾಲ ವಾರ್ಷಿಕ ವರದಿ ಮಂಡಿಸಿದರು. ಅತಿಥಿಗಳನ್ನು ರೋ ಡಾಕ್ಟರ್ ವಾಗೀಶ್ ಭಟ್, ರೋ ವಿಶಾಲ್ ಶೇಟ್ ಹಾಗೂ ರೋ ಯೋಗೇಶ್ ಕುಡ್ಕಣಿ ಪರಿಚಯಿಸಿದರು. ಕಾರ್ಯಕ್ರಮವನ್ನು ರೋ ಜೈವಿಠಲ್ ಕುಬಾಲ್ ಮತ್ತು ರೋ ಡಾಕ್ಟರ್ ಶ್ರೀದೇವಿ ಭಟ್ ನಿರೂಪಿಸಿದರು. ನೂತನ ಕಾರ್ಯದರ್ಶಿ ರೋ ಗುರುರಾಜ್ ಶೆಟ್ಟಿ ವಂದಿಸಿದರು. ಹೊನ್ನಾವರ, ಕಾರವಾರ ಸೇರಿದಂತೆ ವಿವಿಧ ರೋಟರಿ ಕ್ಲಬ್ಗಳ ಪ್ರತಿನಿಧಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವೈದ್ಯರ ದಿನಾಚರಣೆ ಅಂಗವಾಗಿ ಇಲ್ಲಿನ ರೋಟರಿ ಪ್ರವರ್ತಿತ ಉತ್ತರ ಕನ್ನಡ ಬ್ಲಡ್ ಬ್ಯಾಂಕ್ ಘಟಕದಲ್ಲಿ ರೋಟರಿ ಕ್ಲಬ್ ಕುಮಟಾ ವತಿಯಿಂದ ರಕ್ತದಾನ ಶಿಬಿರವನ್ನು ಗುರುವಾರ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಕ್ಲಬ್ ಕುಮಟಾದ ಅಧ್ಯಕ್ಷ CA ವಿನಾಯಕ್ ಹೆಗಡೆ, ರಕ್ತದಾನವು ಜೀವದಾನಕ್ಕೆ ಸಮಾನವಾದ ಮಹಾದಾನ. ಅಪಘಾತ, ಶಸ್ತ್ರಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸೆಯ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ನಿರಂತರವಾಗಿದ್ದು, ಆರೋಗ್ಯವಂತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸಮಾಜದ ಅಮೂಲ್ಯ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ರೋಟರಿಯ ವಾರ್ಷಿಕ ಸೇವಾ ಯೋಜನೆಯ ಅಂಗವಾಗಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ 40 ಮಂದಿ ಸ್ವಪ್ರೇರಿತ ರಕ್ತದಾನಿಗಳು ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಈ ಸಂದರ್ಭದಲ್ಲಿ ವೈದ್ಯರಾದ ರೋ ಡಾಕ್ಟರ್ ವಾಗೀಶ್ ಭಟ್, ರೋ ಡಾಕ್ಟರ್ ಶ್ರೀದೇವಿ ಭಟ್, ರೋ ನಿಖಿಲ್ ಕ್ಷೇತ್ರಪಾಲ, ಅಡ್ವೊಕೇಟ್ ಗಣೇಶ್ ನಾಯ್ಕ್, ರೋ ಗುರುಪ್ರಸಾದ್ ಕಾಮತ್, ರೋ ಗುರುರಾಜ್ ಶೆಟ್ಟಿ, ರೋ ಪವನ್ ಶೆಟ್ಟಿ, ರೋ ಪ್ರಶಾಂತ್ ಮೂಡಲಮನೆ ಸೇರಿದಂತೆ ರೋಟರಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.